ಬೆಳೆ ಬೆಳೆದು ವರ್ಷ ಪೂರ್ತಿ ಮಳೆಯಲ್ಲಿ ನೆಂದು ಬಿಸಿಲಲ್ಲಿ ಬೆಂದು ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಬೆಳೆ ಬೆಳೆದ್ರೆ ನ್ಯಾಯಯುತವಾಗಿ ಒಂದು ಬೆಲೆ ಕೊಡ್ಸಕ್ಕೆ ಆಗ್ತಾ ಇಲ್ಲ. ನಾನು ಬರೀ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಸರ್ಕಾರ ಬಂದರೂ ಕೂಡ ರೈತರ ಕೂಗು ಅಳಲು ಸಮಸ್ಯೆ ಬಗ್ಗೆ ಹರಿದೇ ಇಲ್ಲ. BJP ಅವ್ರಿಗೂ ಏನು ನೈತಿಕತೆ ಇದೆ ಅವ್ರ ಹತ್ರ ಹೋಗಿ ಬೆಂಬಲ ಕೊಡೋಕ್ಕೆ ಅಂತೆಲ್ಲ. ಸ್ವಲ್ಪ ನಿಮಗೆ ಅಂದರೆ ಈಗ ಅವರಿಗೆ ನಿಮ್ಮಿಂದ ಒಂದು ಸ್ವಲ್ಪ ಬಲ ಬಂದಂಗಂತೂ ಆಗುತ್ತೆ, ಒಂದು ರಾಜಕೀಯದ ಶಕ್ತಿ ಕೂಡ ಸೇರ್ಪಡೆ ಆದಂಗೆ ಆಗುತ್ತೆ. ಬಟ್ ನೀವುಗಳು ಮಾಡಿರೋದು ಅದೇ ಹಣೆ ಬರ. ಅವರು ಕೇಂದ್ರದ ಮೇಲೆ ಹೇಳಿದ್ರೆ ನೀವು ರಾಜ್ಯದವ್ರ ಮೇಲೆ ಹೇಳ್ತೀರಿ. ಮೆಕ್ಕೆಜೋಳನೇ ತಗೊಳ್ಳಿ, ಖರೀದಿ ಕೇಂದ್ರ ನೀವು ಬೆಂಬಲ ಬೆಲೆ ಘೋಷಣೆ ಮಾಡೋದು ಕೇಂದ್ರ ಅಂತ ಎಲ್ರಿಗೂ ಗೊತ್ತು. ಬಟ್ ನೀವು ಹೇಳ್ತೀರಿ ಖರೀದಿ ಕೇಂದ್ರ ನೀವಲ್ವೇನ್ರಿ ಓಪನ್ ಮಾಡಬೇಕಾಗಿರೋದು, ನೀವು ಅದನ್ನು ಮಾಡಿ ಫಸ್ಟು ಅಂತೀರಿ. ಸೊ ರೈತರನ್ನ ಮಂಗ ಮಾಡ್ತಾ ಇದ್ದೀರಿ. ಅವರೆಲ್ಲ ಚಳಿಗಾಲದ ಅಧಿವೇಶನ ಆಗಲಿ ಬೇಸಿಗೆಗಾಲದ ಅಧಿವೇಶನ ಆಗಲಿ ಇನ್ನೇನೇ ಆಗಲಿ ಬರಬೇಕು, ಪ್ರೊಟೆಸ್ಟ್ ಮಾಡಬೇಕು, ಹೋಗ್ತಾ ಇರಬೇಕು. ಸರ್ ನಮ್ಮವ್ರು ಇದಾರೆ ಅಲ್ಲಿ. ಓಕೆ, ಇದೀಗ ರೈತರು ಮಾಡ್ತಾ ಇರುವಂತಹ ಈ ಪ್ರತಿಭಟನೆಯನ್ನು ಅಥವಾ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳೋಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಇವ್ರ ಜೊತೆಗೆ ಈಗ BJP ಅವರು ಕೂಡ ಕೈ ಜೋಡಿಸಿರೋದ್ರಿಂದ ಇದು ಇನ್ನೊಂದು ಹಂತಕ್ಕೆ ತಲುಪುವ ಸಾಧ್ಯತೆಗಳಿದೆ. ಮುತ್ತಿಗೆ ಹಾಕ್ತೀವಿ ಸುವರ್ಣಸೌಧವನ್ನು ಅಂತ BJP ನೆನ್ನೆಯೇ ಹೇಳಿತ್ತು. ಅದರಂತೆ ಸೆಷನ್ 2ನೇ ದಿನವಾದ ಇವತ್ತು ಪ್ರತಿಭಟನೆ ಆರಂಭ ಆಗಿದೆ. ಆರಂಭ ಆಗಿ ಇನ್ನೇನು ಅವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಷ್ಟೊತ್ತಿಗೆ ಪೊಲೀಸರು ಜೀಪ್ ತಂದರು, ಎಲ್ಲರನ್ನೂ ಜೀಪ್ ಒಳಗೆ ತುಂಬಿಕೊಳ್ಳುವ ಅಥವಾ ಪೊಲೀಸ್ ವ್ಯಾನ್ ಒಳಗೆ ತುಂಬಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಮೊಟಕುಗೊಳಿಸುವ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ರೈತರು ಅಲ್ಲಿ ಕೇಳಕ್ಕೆ ಬಂದಿದ್ದು ರಸ್ತೆ ಗುಂಡಿ ಸರಿ ಮಾಡಿ ಅಥವಾ ಇನ್ನೇನೋ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಿ ಅಂತಲ್ಲ, ನಾವು ಬೆಳೆದಿರೋ ಬೆಳೆಗೆ ಸೂಕ್ತ ಪರಿಹಾರವನ್ನು ಕೊಡಿ ಅಂತ. ಸೂಕ್ತ ಪರಿಹಾರ ಕೊಡಿ. ಸಾಲ ಮಾಡಿಕೊಂಡು ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾ ಇದ್ದಾರೆ ರೈತರು, ಅದನ್ನು ತಪ್ಪಿಸುವ ಕೆಲಸಗಳನ್ನು ನೀವು ಮಾಡಬೇಕು. ಎಲ್ಲರೂ ಕೂಡ ಹಸಿರು ಶಾಲನ್ನು ಹಾಕ್ಕೊಂಡು ಗೆದ್ದಾಗ ನಮ್ಮ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬರ್ತೀರಿ, ನಮ್ಮ ಹೆಸರು ಹೇಳ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ. ಅದಾಗ್ತಾ ಇದ್ದಂಗೆ ನಮ್ಮನ್ನು ಒಂಥರ ಬಳಸ್ಕೊಳ್ತಾ ಇದ್ದೀರಿ ಅಷ್ಟೇ. ಮುಗೀತು, AC ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಬೇಡವಾಗಿರೋದ್ರ ಬಗ್ಗೆ ಚರ್ಚೆ ಮಾಡ್ತೀರಿ, ಜಗಳ ಆಡ್ತೀರಿ. 24 hours ಮಾಧ್ಯಮದ ಕ್ಯಾಮ್ರಾದಲ್ಲಿ ನಾನೇ ಹೈಲೈಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತೀರಿ. ರೈತರ ಬಗ್ಗೆ ಒಬ್ಬರು ಕೂಡ ಕಾಳಜಿ ತೋರಿಸಲ್ಲ. ಬೆಂಬಲ ಬೆಲೆ ಕೊಡಿ, ಅದು ಮೆಕ್ಕೆಜೋಳಕ್ಕಾದರೂ ಅಷ್ಟೇ, ಅಕ್ಕಿಗಾದರೂ ಅಷ್ಟೇ, ಕಬ್ಬಿಗಾದರೂ ಅಷ್ಟೇ. ಅಂದರೆ ಪ್ರತಿಯೊಂದು ಬೆಳೆಯನ್ನು ಬೆಳೆಯುವ ರೈತರು ಒಂದೊಂದು ವಿಚಾರಕ್ಕೆ ಈ ರಸ್ತೆಗಿಳಿಯೋದಾದರೆ ನಿಮಗೇನು ನೈತಿಕತೆ ಇರುತ್ತೆ? ರೈತರ ಬಗ್ಗೆ ಮಾತಾಡೋಕ್ಕೆ, ರೈತರು ಪರವಾಗಿದ್ದೀರಿ ಅಂತ ಹೇಳೋಕ್ಕೆ ಏನು ನೈತಿಕತೆ ಇದೆ? ಕಳೆದ 2 ತಿಂಗಳಲ್ಲೇ ನಾವು ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ಅದಾಗ್ತಾ ಇದ್ದಂತೆ ಮೆಕ್ಕೆಜೋಳದವ್ರು ಶುರು ಆಯಿತು. ಆ್ಯಂಡ್ ಇದು ಇಷ್ಟಕ್ಕೆ ನಿಲ್ಲುತ್ತಾ? ಖಂಡಿತವಾಗ್ಲೂ ಇಲ್ಲ. ಮುಂದಿನ ವರ್ಷವೂ ಇದೇ ಹಣೆ ಬರ. BJP ಬರಲಿ, ಕಾಂಗ್ರೆಸ್ ಬರಲಿ ಅಥವಾ ಮೈತ್ರಿ ಪಕ್ಷವೇ ಬರಲಿ, ಯಾರು ಕೂಡ ರೈತರ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ನೀವು ಸರಿಯಾದ ಬೆಂಬಲ ಬೆಲೆಯನ್ನು, ಸೂಕ್ತ ಬೆಲೆಯನ್ನು ಕೊಟ್ಬಿಟ್ರೆ ನಿಮ್ಮ ಹತ್ರ ಯಾರು ಏನು ಸಾಲ ಮನ್ನಾ ಮಾಡಿ ಮತ್ತೊಂದು ಮಾಡಿ ಅಂತ ಯಾರು ಕೇಳ್ತಾರೆ? ಅವರೇ ನಿಮಗೆ ಕೊಡೋಂಗೆ ಆಗಿರ್ತಾರಪ್ಪ. ಕಬ್ಬು ಬೆಳೆಯಲೂ ನಷ್ಟ, ಮೆಕ್ಕೆಜೋಳ ಬೆಳೆದ್ರೂ ಕಷ್ಟ, ಅಕ್ಕಿನೂ ಬೆಳೆಯಂಗಿಲ್ಲ, ಮತ್ತೆ ಏನು ಬೆಳಿಬೇಕು ಅಂತ ಹೇಳ್ಬಿಡಿ ಅತ್ಲಾಗಿ. ಮೋರ್ ಡೀಟೇಲ್ಸ್ ನನ್ನ ಕಲಿಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಸದ್ಯದ ಪರಿಸ್ಥಿತಿ ಹೆಂಗಿದೆ? ಡೀಟೇಲ್ಸ್ ಕೊಡೋದಾದ್ರೆ ಮಲ್ಲಿಕಾರ್ಜುನ್.
ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಈ ಒಂದು ಪ್ರತಿಭಟನೆಯನ್ನ ಕಂಟ್ರೋಲಿಗೆ ತಗೊಳ್ಳುವ ಪ್ರಯತ್ನವನ್ನ ಪೊಲೀಸರು ಅಲ್ಲಿ ಮಾಡಿದ್ದಾರೆ. ಪೊಲೀಸ್ ವ್ಯಾನಿಗೆ ಅಲ್ಲಿರುವಂತಹ ಪ್ರತಿಭಟನಾಕಾರರನ್ನ ತುಂಬುವ ಕೆಲಸವನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಇದು ಇಷ್ಟಕ್ಕೆ ನಿಲ್ಲುತ್ತಾ, ನಾಳೆಯೂ ಮುಂದುವರಿಯುತ್ತಾ, ಏನು ನಿರ್ಧಾರ ಮಾಡ್ತಾರೆ? ಸುವರ್ಣಸೌಧವನ್ನ ಮುತ್ತಿಗೆ ಹಾಕ್ತೀವಿ ಅಂತ ಬಿಜೆಪಿ ಹೇಳಿತ್ತು, ರೈತರ ಜೊತೆಯಲ್ಲಿ ನಾವು ನಿಂತ್ಕೊಳ್ತೀವಿ ಅಂತ. ಬಟ್ ಆರಂಭದಲ್ಲೇ ಅದನ್ನ ಮೊಟಕುಗೊಳಿಸುವ ಪ್ರಯತ್ನಕ್ಕೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗ ಹೆಂಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸುವರ್ಣಸೌಧದ ಒಳಗೆ ಅಧಿವೇಶನ ನಡೀತಾ ಇದೆ. ಹೊರಗೆ ರೈತರು ಆ ಬಿಸಿ ಬಿಸಿ ಬಿಸಿಲಿನಲ್ಲಿ, ತಲೆ ಸುಡುವಂತಹ, ನೆತ್ತಿ ಸುಡುವ ಬಿಸಿಲಲ್ಲಿ ಈ ರೀತಿಯಾಗಿ ಹೋರಾಟಕ್ಕೆ ಮುಂದಾಗಿದ್ರು. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಲ್ಲಿಕ್ ನದಾಫ್ ನೀಡ್ತಾರೆ. ಮಲ್ಲಿಕ್, ಸದ್ಯದ ಪರಿಸ್ಥಿತಿ ಹೆಂಗಿದೆ ಆ ಭಾಗದಲ್ಲಿ? ಕಂಟ್ರೋಲಿಗೆ ತಗೊಂಡ್ರ ಪೊಲೀಸರು? ರೈತರು ಏನ್ ಹೇಳ್ತಾರೆ? ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ವಿದ್ಯಾ, ಏನು ಬೆಳಗಾವಿಯ ಮಾಲಿನಿ ಸಿಟಿಯಿಂದ ಶುರುವಾದ 1 ಕಿಲೋಮೀಟರ್ ಇರ್ತಕ್ಕಂಥ ಜಾಗದಲ್ಲಿ ಕೊನೆ ಆಯ್ತು ಅಂತ ಹೇಳ್ಬೋದು. 3,000ಕ್ಕೂ ಅಧಿಕ ಜನ ರೈತರು ವಿಜೇಂದ್ರ ಅವರ ಜೊತೆಯಾಗಿ ಹೆಜ್ಜೆಯನ್ನ ಹಾಕಿದ್ರು. ಕೊನೆಗೆ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ಎಲ್ಲ ರೈತರನ್ನ ಮತ್ತು ಮುಖ್ಯವಾಗಿ ವಿಜೇಂದ್ರ ಮತ್ತೆ ಶಾಸಕರಾದ ಸಿ.ಟಿ. ರವಿ, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ನಡಹಳ್ಳಿ ಇವರನ್ನೆಲ್ಲವರನ್ನು ವಶಕ್ಕೆ ಪಡೆದು ಅಲ್ಲಿಂದ ಅವರನ್ನ ಒಂದು ಬಸ್ ಮುಖಾಂತರ ಸುಮಾರು 4-5 ಬಸ್ಗಳಲ್ಲಿ ಎಲ್ಲ ಪ್ರತಿಭಟನಾಕಾರರನ್ನ ಈಗ ತೆಗೆದುಕೊಂಡು ಸಿಟಿಯತ್ತ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಈಗ ತೆರಳಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಪ್ರತಿಭಟನಾಕಾರರನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಎಲ್ಲ ಪ್ರತಿಭಟನಾಕಾರರನ್ನ ಈಗ ಜಾಗದಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡಿರುವಂತದ್ದು. ಸದ್ಯ ಇದೀಗ ಪೊಲೀಸರು ಅಧಿಕ ಸಂಖ್ಯೆಯಲ್ಲಿ ಸುವರ್ಣಸೌಧ ಸುತ್ತ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಡೆಸಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿಲ್ಲ. ಕಳೆದ ಬಾರಿ ಸೆಷನ್ ನಲ್ಲಿ ಒಂದು ಸ್ವಲ್ಪ ಏನು ಗೊಂದಲ ಆಗಿತ್ತು, ಆ ರೀತಿ ಗೊಂದಲ ಈ ಬಾರಿ ನಿರ್ಮಾಣ ಆಗ್ಲಿಕ್ಕೆ ಯಾವುದೇ ರೀತಿ ಬೆಳಲಿಲ್ಲ. ಬೆಳಗಾವಿ ನಗರ ಪೊಲೀಸ್ ಕಮಿಷನರೇ ಸ್ವತಃ ಸ್ಥಳದಲ್ಲಿ ನಿಂತು ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ವಿಜೇಂದ್ರ ಈಗ ಪೊಲೀಸ್ ಸುಪರ್ದಿಯಲ್ಲಿ ಇದ್ದಾರೆ. ವಿದ್ಯಾ, ಮುಂದಿನ ನಡೆ ಏನಂತೆ ಬಿಜೆಪಿ ಹಂಗಾದ್ರೆ? ಇದೀಗ ವೇದಿಕೆಯಲ್ಲಿ ವಿಜೇಂದ್ರ ಅವರು ಭಾಷಣ ಮಾಡುವಾಗಲೇ ಹೇಳಿಕೆಯನ್ನ ನೀಡಿದ್ರು. ಯಾವಾಗಲೂ ನಾವು ರೈತರ ಪರವಾಗಿರ್ತೀವಿ, ರೈತರ ಸಂಕಷ್ಟಗಳಿಗೆ ಏನೇ ಆದ್ರೂ ನಾವು ಜೊತೆ ಆಗ್ತೀವಿ ಅಂತ ಹೇಳಿದ್ರು. ಮತ್ತು ಸದನದವರೆಗೆ ನಾವು ಪ್ರತಿಭಟನೆ ಮುಖಾಂತರ ಒಂದು ಹೋರಾಟ ಮಾಡಿದ್ರೆ ಸದನದ ಒಳಗಡೆ ಕೂಡ ನಾವು ರೈತ ಪ್ರತಿನಿಧಿಯಾಗಿ ಅಲ್ಲಿ ನಮ್ಮ ಹಕ್ಕನ್ನ ಚಲಾಯಿಸ್ತೀವಿ. ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದರ ಕಣ್ಣು ತೆರಿತೀವಿ, ರೈತರಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಮಾಡ್ಲಿಕ್ಕೆ ಬಿಡೋದಿಲ್ಲ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ಸದನದ ಒಳಗಡೆ ರೈತರ ಪರವಾಗಿ ಮತ್ತು ವಿಶೇಷವಾಗಿ ಏನು ಬೆಂಬಲ ಬೆಲೆ ವಿಚಾರ ಆಗಿರ್ಬೋದು, ಮತ್ತೆ ಅತಿವೃಷ್ಟಿ ಕುರಿತಂತೆ ಪರಿಹಾರ ನೀಡುವಲ್ಲಿ ತಾರತಮ್ಯ ಆಗಿದೆ ಎನ್ನುವ ಆರೋಪ ಪ್ರತ್ಯಾರೋಪ ಏನಿದೆ, ಇದರ ವಿಚಾರವಾಗಿ ಒಂದು ಧ್ವನಿ ಎತ್ತುವ ಸಾಧ್ಯತೆ ಕೂಡ ಇದೆ. ಓಕೆ, ಧನ್ಯವಾದ ಮಲ್ಲಿಕ್ ನದಾಫ್ ಡೀಟೇಲ್ಸ್ಗೆ. ಇದೀಗ ಪ್ರತಿಭಟನೆ ಸದ್ಯಕ್ಕೆ ಕಂಟ್ರೋಲಿಗೆ ತಗೊಳ್ಳುವ ವಿಚಾರದಲ್ಲಿ ಒಂದು ಪರಿಸ್ಥಿತಿಯನ್ನು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಬೆಳಗಾವಿಯ ಚಿತ್ರಣ. ಬೆಳಗಾವಿಯ ರೈತರು ತಮಗಾಗ್ತಾ ಇರುವ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಈ ಪ್ರತಿಭಟನೆಗೆ ಧುಮುಕಿದ್ರು. ಸುವರ್ಣಸೌಧವನ್ನು ಇನ್ನೇನು ಮುತ್ತಿಗೆ ಹಾಕಬೇಕು ಅಷ್ಟೊತ್ತಿಗೆ ಪೊಲೀಸರು ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಯಾವಾಗಲೂ ಕೂಡ ರೈತರ ಪರವಾಗಿರ್ತೀವಿ, ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈಗ ಬಿಜೆಪಿ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ, ಪುನರುಚ್ಚರಿಸ್ತಾ ಇದ್ದಾರೆ.